ಶಿವಮೊಗ್ಗ ಹೋಗೋದು ನಡೀತಲ್ಲ, ಹೀಗೆ 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 ಹೋಗಿ ವಾಂತಿ ಬಂದು ತಲೆಬಿಸಿಯಾಗಿ ಒಬ್ಬಿಬ್ಬರಲ್ಲ ಆ ರೀತಿಯಾದಂಥ ಸಮಸ್ಯೆಗಳು. ಪರಿಸರವಾದಿಗಳು ನಿಮಗೆ ಏನು ಅದ್ರ ಜೊತೆಗೆ ರಸ್ತೆ ಅಂತಕ್ಕಂಥದ್ದು ಪರಿಸರ ದೇಶದಲ್ಲಿ ಇದು ನೂರಕ್ಕೂ ಒಳ್ಳೆಯದು. ಯಾಕೆಂದರೆ ಪರಿಸರವಾದಿಗಳು ಜಾಗೃತಿಯನ್ನು ಮೂಡಿಸಿದ್ರೆ ದೇಶದಲ್ಲಿ ಇದೊಂದು ರೀತಿಯಾದಂಥ ನಾವು ತಿಳುವಳಿಕೆ ಯಾವ ಮಾತಿದೆ ಮತ್ತು ಯಾವುದೇ ಸ್ವಾರ್ಥ ಇದೆ, ಏನೂ ಅಪೇಕ್ಷೆ ಇದೆ. ಪರಿಸರವಾದಿಗಳು ದೇಶದ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ನಮ್ಮ ಜೋಬಿನಿಂದ ಖರ್ಚು ಮಾಡೋದಿಲ್ಲ ಬರ್ತಾರೆ. ಯಾಕಂದ್ರೆ ತಪ್ಪಲ್ಲ, ಯಾಕಂದರೆ ಯಾವ ದೇಶದಲ್ಲಿ ಯಾವ್ದು ಇರಬೇಕು, ಯಾವ್ದು ಇರಬಾರ್ದು, ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು ಅಂತ ದೃಷ್ಟಿಯಲ್ಲಿ ಅವರ ಕಾಳಜಿಯನ್ನು ನಾವು ಎಲ್ಲರೂ ವಹಿಸಬೇಕಾದ್ರೆ. ಯಾಕಂದರೆ ನಮ್ಮ ರಸ್ತೆ ಆಗಬೇಕಂತಲೂ ಸತ್ಯ, ಆದರೆ ಈ ವ್ಯವಸ್ಥೆಗಳಲ್ಲಿ ಅವರು ಏನೆಲ್ಲ ಹೇಳ್ತಾ ಇದ್ದಾರೆ ಇವತ್ತು ನನಗೆ ಅನಿಸೋದು ಸರಿ ಇದೆ. ಯಾಕಂದರೆ ಅದಾದರೆ ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ, ಹೈಕೋರ್ಟ್ ಡೈರೆಕ್ಷನ್ ಏನಿದೆ, ಬೇರೆ ಬೇರೆ ಸಾರ್ವಜನಿಕ ಅಹವಾಲುಗಳು ಇದಿರ್ತದೆ, ಅದೆಲ್ಲ ಅವರು ಹೇಳಿದ್ದಾರೆ. ಅವರು ಒಳ್ಳೆಯ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ಅವರು ಅದನ್ನೆಲ್ಲ ತಗೊಂಡು, ಯಾಕೆಂದರೆ ಅವರು ಪರಿಸರವಾದಿಗಳು ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಅದನ್ನು ರೆಸ್ಪೆಕ್ಟ್ ಕೊಡಬೇಕಾದ್ರೆ ನಮ್ಮ ಕೆಲಸ. ಅವ್ರು ನೀವು ಮಾತಾಡ್ತಿರೋದು ನಮ್ಮ ಪರವಾಗಿ ನಾವು ತಿಳ್ಕೊಳ್ತೇವೆ, ನೀವು ಮಾತಾಡ್ತಾ ಇರ್ತೇವೆ ಅಂತಕ್ಕಂಥದ್ದು ನಮ್ಮ ಪರವಾಗಿ ಅಂತ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಅದು ನಿಮ್ಮಲ್ಲಿ ನೀವೇನೋ ಇಲ್ಲಿ ಬೇರೆ ಇಲ್ಲಿ ಭಾರತ ಚೀನಲ್ಲಿ ಬೇರೆ ಮಾಡೋದಿಲ್ಲ. ಯಾಕಂದರೆ ದೇಶದ ರಕ್ಷಣೆಗೆ ಪರಿಸರ ಎಲ್ಲವೂ ಈ ನಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳಿರ್ತದೆ. ಅದ್ರ ಜೊತೆಗೆ ನಿಮ್ಮ ಪರಿಸರದ ಒಂದು ಕಾಳಜಿ ಏನಿದೆ ಅದು ಸರಿ ಇರ್ತದೆ ಅಂತಕ್ಕಂಥದ್ದು ಅಭಿಪ್ರಾಯ. ನಿಮ್ಮ ರೆಸ್ಪೆಕ್ಟನ್ನು ನಾವು ಗೌರವಿಸ್ತೇವೆ. ಅದ್ರ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ಈ ರಸ್ತೆ ಸಮಸ್ಯೆ ಒಟ್ಟಾಗಿ ಯಾವ ಕಾಲದಲ್ಲಿ ಸಾಧಾರಣ 1947ರ ಸಮಯದಲ್ಲಿ ಈ ನಮ್ಮ ಬೈಂದೂರಿನಿಂದ ಹಿಡಿದು ರಾಣೆಬೆನ್ನೂರು ಆ ಮಾರ್ಗಕ್ಕೆ ರಿಸರ್ವ್ ಜಾಗವನ್ನು ಆವಾಗಲೇ ಮಾಡಿದ್ದಾರೆ, ಇವಾಗಲ್ಲ. ನಂತರ NHಗೆ ಮತ್ತೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟ ನಮ್ಗೆ ಗೊತ್ತಿಲ್ಲ, ಮತ್ತೆ ಅಕ್ವಿಷನ್ ಆಗಿದೆ ಈ ಸಂಬಂಧಪಟ್ಟ ರಸ್ತೆ ಜಾಗದ ಬಗ್ಗೆ. ಆ ಸಮಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಮನುಷ್ಯನಿಗೆ ರಸ್ತೆ, ಕುಡಿಯುವ ನೀರು, ಗಾಳಿ, ಬೆಳಕು ಇದೆಲ್ಲ ಬಹಳ ಅಗತ್ಯ ಇರ್ತದೆ. ಇವತ್ತಿನ ವಿಚಾರದಲ್ಲಿ ರಸ್ತೆಗಳು ಸರಿ ಇಲ್ಲ ಇದ್ದರೆ ತುಂಬ ಅನಾಹುತಗಳು, ಸಮಸ್ಯೆಗಳು ಆಗ್ತಾ ಇರ್ತದೆ. ಆದ್ದರಿಂದ ನಿಮ್ಮ ಏನು ಇವತ್ತು ಪರಿಸರವಾದಿಗಳು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಗಮನದಲ್ಲಿಟ್ಕೊಂಡು ರಸ್ತೆಯನ್ನು ನಮಗೂ ಸಮಸ್ಯೆ ಆಗೋದಿನ ನಿರ್ಗತ ಮಾಡುವರು. ಯಾಕಂದರೆ ನಾವೀಗ ನಮಗೆ ಎಲ್ಲಿ ಹೋಗ್ತೀವಿ, ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕೆ 1 ಗಂಟೆ ಕೆಲಸ. ಬಹಳ ಖುಷಿ ನಮಗೆ. ಬರೀ ಶಿವಮೊಗ್ಗ ಹೋಗೋದು ನಡೀತಲ್ಲ, ಹೀಗೆ 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 ಹೋಗಿ ವಾಂತಿ ಬಂದು ತಲೆಬಿಸಿಯಾಗಿ ಒಬ್ಬಿಬ್ಬರಲ್ಲ ಆ ರೀತಿಯಾದಂಥ ಸಮಸ್ಯೆಗಳು. ಯಾಕಂದರೆ ಶಿವಮೊಗ್ಗ ಬಂದಿದ್ದರೆ ಪಪ್ಪನೇ ಇಲ್ಲ, ಯಾಕಂದ್ರೆ ವಾಂತಿ ಮಾಡ್ಕೊಳ್ಳೋದು, ಚಿಕ್ಕವಾಟಿ ಕರ್ವಿಂಗ್, ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ವಿಚಾರಗಳಲ್ಲಿ ಬರ್ತಿದ್ದೆ. ನನ್ನ ಅನುಭವದ ಮಾತುಗಳೆಲ್ಲ ಹೇಳ್ತಕ್ಕಂಥದ್ದು. ಅದರಿಂದ ನೀವು ಹೇಳಿದ್ರಿ 1 ಮರ ಕಳೆದ್ರೆ 10 ಮರ ನೆಡಬೇಕು, ಸುಪ್ರೀಂ ಕೋರ್ಟ್ ಆರ್ಡರ್. ಬೇರೆ ಬೇರೆ ಕಾನೂನುಗಳಿದೆ. ಆ ಕಾನೂನುಗಳನ್ನು ನಾಳೆಗೆ ಅಧಿಕಾರಿಗಳು ಮಾಡಲೇಬೇಕಾದಂಥ ಅನಿವಾರ್ಯತೆಗಳಿರ್ತದೆ. ಯಾಕಂದ್ರೆ ಅಧಿಕಾರಿಗಳು ಮಾಡಲೇಬೇಕಾದಂಥ ನಾಳೆಗೆ ಉತ್ತರವನ್ನು ಕೊಡ್ತಕ್ಕಂಥ ಅಧಿಕಾರಿಗಳು ಯಾರೇ ಗೊತ್ತು, ಹೈಕೋರ್ಟಿಗೆ ರಿಟ್ಟಾಗಲಿ, ಸುಪ್ರೀಂ ಕೋರ್ಟಿಗೆ ರಿಟ್ಟಾಗಲಿ, ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಅಧಿಕಾರಿಗಳು ಉತ್ತರ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನನಗೆ ಅನ್ತಕ್ಕಂಥದ್ದು ನಾನು ಅವರ ಕೆಲವು ಎಲ್ಲ ಇದರನ್ನ ಸ್ಟಡಿ ಮಾಡಿದ್ದೇನೆ. ಸ್ಟಡಿ ಮಾಡಿದವಾಗ ಎಲ್ಲೋ 100ರಲ್ಲಿ 10% ಹೆಚ್ಚು ಕಮ್ಮಿ ಇರ್ಬೋದು, 90% ವಿಚಾರಗಳನ್ನು ಫಾರೆಸ್ಟ್ ಮತ್ತು NH ಅದನ್ನು ಪೂರೈಸುವಂಥ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. ಬಂದಾಗಲಿಕ್ಕಿಲ್ಲ. ಅದರಿಂದ ಪರಿಸರವಾದಿಗಳು ನಿಮಗೆ ಏನು ಅದ್ರ ಜೊತೆಗೆ ರಸ್ತೆ ಅಂತಕ್ಕಂಥದ್ದು ಪರಿಸರ ಜನರಿಗೆ ಸರಿಯಾದಂಥ ಉತ್ತಮವಾದಂಥ ಗುಣಮಟ್ಟದ ರಸ್ತೆ ಇರ್ತಕ್ಕಂಥದ್ದು ಒಂದು ಪರಿಸರಕ್ಕೆ ಸಂಬಂಧಪಟ್ಟ ವಿಚಾರ. ಯಾವ ಬೆಳಿಗ್ಗೆ ಎದ್ದು ನಾನು ಆ ರಸ್ತೆಯಲ್ಲಿ ಹೋಗಿ ಸರಿಯಾಗಿ ವಾಪಸ್ ಬರ್ತೇನೆ, ಪರಿಸರ ಯಾಕೆಂದರೆ ರಸ್ತೆಯಲ್ಲಿ ಒಂದೇ ರೀತಿಯ ಸಮಸ್ಯೆಗಳಿಲ್ಲ, ತೊಂದರೆಗಳಿಲ್ಲ, ಒಳ್ಳೆಯ ರೀತಿಯಾದಂಥ ಮಾರ್ಗವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಅದರಿಂದ ಇಲ್ಲಿ ದೊಡ್ಡ ನಮ್ಮ ನಾಗೋಡಿ ಘಾಟಿ ಅಂತ ಪ್ರದೇಶಗಳು ಬಿಟ್ಟರೆ ಮತ್ತು ಅಲ್ಲಿ ಬೇರೆ ಕಡೆ ಅಂತ ಬರತಕ್ಕಂಥ ಮರಗಳು ನಾಶ ಆಗುವುದಿಲ್ಲ, ಪರಿಸರವು ತೊಂದರೆ ಆಗುವುದು ಅಂತ ಅಭಿಪ್ರಾಯ. ಅದರಿಂದ ಈ ಒಂದು ಸಂಬಂಧಪಟ್ಟಾಗಿ ಪರಿಸರಕ್ಕೆ ಇದು ವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ಅದನ್ನು ಅಧಿಕಾರಿಗಳು ಪೂರೈಸಬೇಕು. ಅದರಿಂದ ಈಗಾಗಲೇ NH ಸ್ಯಾಂಕ್ಷನ್ಗೆ ಬಹಳ ವರ್ಷಗಳಾಗಿದೆ. ಟೆಂಡರ್ ಆಗಿ 2 ವರ್ಷ ಆಗಿದೆ. ಈಗಾಗಲೇ 2 ವರ್ಷಗಳಿಂದ ನಾವು ಸಹ ಕಷ್ಟವಾದರೆ ನಾವು ಸಾರ್ವಜನಿಕರು ಸಹ ನಾವು ವಿಪರೀತವಾದಂಥ ಮನವಿಯನ್ನು ಇಲಾಖೆಗೆ ಕೊಡ್ತೇವೆ. ಯಾವಾಗ ಮಾಡ್ತೀರಿ ಅದಕ್ಕೆ ಬೇಗ ನಮಗೆ ಏನು ಟೆಂಡರ್ ಆಗಿದೆ, ಹಣ ಬಂದಿದೆ, ಕೆಲಸ ಆಗ್ತಕ್ಕಂಥ ಒತ್ತಡವನ್ನು ಸಹ ನಾವು ತರ್ತಾ ಇದ್ದೇವೆ. ಆ ಮಟ್ಟದಲ್ಲಿ ನಾವು ಸ್ಪಂದಿಸುವಂಥ ಕೆಲಸ ಮಾಡಿದ್ದೇವೆ. ಅದಕ್ಕೆ ಬೇಗ
ಪರಿಸರವನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಇಮಿಡಿಯೇಟ್ ಆಗಬೇಕು. ಮತ್ತು ಇದಕ್ಕೆ ಸಾರ್ವಜನಿಕರು ನಮ್ಮ ಸಂಪೂರ್ಣ ಒಪ್ಪಿಗೆ ಇರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ